ಮಂಡಿ ಮೇಲೆ ಬಟ್ಟೆ ಅಂತೂ ನನ್ನ ಲೈಫಲ್ಲಿ ಇಂಡಸ್ಟ್ರಿಗೆ ಬಂದು ಇತ್ತೀಚೆಗೆ ನಾನು ಸ್ವಲ್ಪ ವರ್ಷಗಳಿಂದ ಅಷ್ಟೇ ಆಗ್ತಾ ಇದ್ದಿದ್ದು. ನಾನು ಕಾಲೇಜ್ಗೆ ಹೋಗ್ಬೇಕಂದ್ರೂ ಒಂದು ಜೀನ್ಸ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ನಂಗೆ ಅಷ್ಟಿತ್ತು ಮನೆಯಲ್ಲಿ. ನನ್ನನ್ನೇ ಕೇಳ್ತಾರೆ ಅವರೇ ಬೇಕು ಆ್ಯಂಕರ್ ನಮಗೆ ಅಂತ. ಸೊ ಆ ಲೆವೆಲಲ್ಲಿ ಇತ್ತು. ಒಂದೊಂದು ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 7-8 ಎಪಿಸೋಡ್ ಮಾಡ್ತಾ ಇದ್ದೆ. ಸೊ ಅಂದರೆ ಅರ್ನಿಂಗ್ಸ್ ನನಗೆ ಹಾಗೆ ಸಿಗ್ತಾ ಇತ್ತು. ಆ ಟೈಮಲ್ಲಿ ಸಿಟಿ ಕೇಬಲಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ. ಆಗ ಸಿಟಿ ಕೇಬಲ್ ಅನ್ನೋದು ಬೂಮ್ ಇರ್ದು ಮೆಂಟಾಲಿಟೀಸ್, ಕೆಲವ್ರು ಸ್ಮೋಕ್ ಮಾಡ್ತಾಯಿದ್ರು. ಅದೆಲ್ಲ ನಮ್ಮ ಅಪ್ಪನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಬ್ಯಾಂಗ್ಳೂರು ಸಿಟಿನಲ್ಲಿ ಒಂದು ಊರು ಬಿಟ್ಟು ಬೆಂಗಳೂರು ಸಿಟಿಗೆ ಬರ್ತೀವಿ ಅಂತಂದರೆ ಇಲ್ಲಿ ಜೀವನ ಮಾಡೋದು ತುಂಬ ಕಷ್ಟ. ಯಾಕಂದರೆ ನಮಗೆ ಆಗಿದ್ದಿದ್ದು ಪರಿಸ್ಥಿತಿಗೆ ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ರೂ ₹1 ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗ್ತಿತ್ತು. ಒಂದೇ ಇನ್ಸಿಡೆಂಟ್ ಅಲ್ಲ, ಆ ಥರ ತುಂಬ ಇನ್ಸಿಡೆಂಟೇ ನನ್ನನ್ನು ಹೀರೋಯಿನ್ ಆಗಿ ಮಾಡಿದ್ದು. ಇಷ್ಟೆಲ್ಲ ಇದ್ರೂ ನಾವು ಇಷ್ಟೆಲ್ಲ ಸಿನಿಮಾ ಮಾಡಿ ನಾವು ಕಾಮಿಡಿಯಲ್ಲಿ ಎಲ್ಲ ಒಳ್ಳೆ ಹೆಸರು ತೊಗೊಂಡು ಕಾಮಿಡಿಯನ್ಸ್ಗೆ ಅಷ್ಟೊಳ್ಳೆ ರೆಸ್ಪೆಕ್ಟ್ ಇರ್ತಿರ್ಲಿಲ್ಲ ಆಗ.